ರೆಂಟ್ ಪರ್ಪಸ್ ಕಟ್ಟಿಸ್ತಾ ಇರೋಂಥ ಮನೆ. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವಾಗ ತಾನೇ ಅಪ್ಪಾಜಿ ನನಗೆ ಕಡಲೆ ಬುಡ್ನ ತಂದುಕೊಟ್ರು. ನಮ್ಮ ಕಡೆ ಇದನ್ನು ಕಡಲೆ ಬುಡ್ ಅಂತಲೇ ಕರೀತಾರೆ. ಸೊ ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ, ಓಕೆನಾ. ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಒಂದೇ ಸಲ ಸ್ನಾನ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿಬಿಡತ್ತೆ. ಯಾಕೆಂದರೆ ಎಲ್ಲ ಕೆಲಸ ಮುಗಿದೇನೆ ಸ್ನಾನ ಮಾಡಿದ್ದೀವಿ ಅಂತಂದರೆ ನನಗಂತೂ ಸಮಾಧಾನನೇ ಆಗಲ್ಲ. ಅದಕ್ಕೋಸ್ಕರ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಅಕ್ಕ ಅವ್ರ ಮನೆ ಹತ್ರ ಹೋದ್ವಿ. ಸೊ ಸ್ವಲ್ಪ ಹೊತ್ತು ಅವ್ರಿಗೂ ರಿಫ್ರೆಶ್ಮೆಂಟ್ ಆಗುತ್ತೆ ಮಕ್ಕಳಿಗೆ ಅಂಥೇಳಿ. ಹಾಗೆ ಅಮ್ಮ ಕೂಡ ಬಂದಿದ್ರಲ್ವ, ಸೊ ಅಜ್ಜಿನ ಮಾತಾಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗಿ ಬಂದ್ವಿ. ಇಲ್ಲಿದ್ದು ಪಾರ್ಕಿಂಗಿನ ಬರುತ್ತೆ. ಇದು ಮುಂದೆ ಡಬಲ್ ಬೆಡ್ರೂಮು, ಇಲ್ಲಿಂದ ಡೋರು ಡಬಲ್ ಬೆಡ್ರೂಮು, ಆ ಕಡೆ ಸಿಂಗಲ್ ಬೆಡ್ರೂಮು, ಮತ್ತು ಅದ್ರ ಮೇಲ್ಗಡೆ ಬಾಗಿಲು ಇಲ್ಲಿ ಬರುತ್ತೆ. ಆ ಕಡೆ ಸಿಂಗಲ್ ಬೆಡ್ರೂಮ್ದು ಆ ಸೈಡ್ ಬರುತ್ತೆ. ಆ ಮನೆ ಇದೆಯಲ್ಲ, ಹಳೆ ಮನೆ ಇದೆಯಲ್ಲ, ಹಳೆ ಮನೆ ಪಕ್ಕಕ್ಕೆ, ಈ ಮನೆ ಹಳೆ ಮನೆ ಪಕ್ಕಕ್ಕೆ, ಅಂದರೆ 2 ಮೆಟ್ಲು ಬರೋದು. ಈ ಕಡೆ 1 ಮೆಟ್ಲು ಬರುತ್ತೆ, ಈ ಕಡೆ 1 ಮೆಟ್ಲು ಬರುತ್ತೆ. ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ. ಕ್ಲೀನ್ ಮಾಡ್ಕೊಳ್ಳೋದಿರೋದು ಹಬ್ಬ. ಹುಷಾರಮ್ಮ, ಜಾರುತ್ತೆ. ಅಷ್ಟೊಂದು ಚೆನ್ನಾಗಿಲ್ಲ ನೋಡಲ್ಲೇ ನಮ್ಮ ಇದು. ಹೌದು, ಇಲ್ಲಿ ಚೆನ್ನಾಗಿರೋದೇ ಸಿಗುತ್ತೆ. ಬಟ್ ಇದು ನೋಡಿ ಹೆಂಗಿದೆ, ಸುಲಿಯಕ್ಕೂ ಮನ್ಸು ಬರಲ್ಲ. ಅದೇ 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 ಸೊಗಡು ಹೌದು. ಇವಾಗಂತೂ ಬರೀ ಇದೇ ಸೀಸನ್. ತುಮಕೂರಲ್ಲಂತೂ ರೋಡಲ್ಲೂ ಸಿಪ್ಪೆಗಳು ಮತ್ತೆ ಇಸ್ಕಿದ್ದು. ಹೌದು, ರೋಡಲ್ಲೂ ಇದೇ ಬಿದ್ದಿರುತ್ತೆ ನೋಡಿ. ನನ್ನ ಮಗ್ಳೂ ಸುಲಿತಾ ಇದ್ದಾಳೆ ಕುತ್ಕೊಂಡು. ಏನನಿ ಅದು? ಏನದು? ಹೌದಾ, ಇಸುಕ್ಬಿಟ್ಟು ಮಾಡ್ಬೇಕಣಮ್ಮ ದೋಸೆಗೆ. ಅಲ್ಲ, ತರಿಸಿ ಇದನ್ನೆಲ್ಲ ತರಿಸ್ಬಿಟ್ಟು ಇಸ್ಕಿನ್ ಮಾಡ್ಬೇಕು, ಚೆನ್ನಾಗಿರುತ್ತೆ. ಇವಾಗ ಬೇರೆ ಕೆಲಸಗಳಿತ್ತು. ಕಾಳನ್ನೆಲ್ಲ ಸುಲಿದಿಟ್ಬಿಟ್ಟು ಅಮ್ಮ ನಾನು ಸ್ವಲ್ಪನೇ ಇತ್ತು, ಅದಷ್ಟು ಚೆನ್ನಾಗಿರಲಿಲ್ಲ. ಸಾಂಬಾರಿಗೆ ಇಡೋಣ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ತೊಳಿತಾ ಇದ್ದೀನಿ, ಮಸೊಪ್ಪು ಮಾಡೋಣ ಅಂಥೇಳಿ. ಹಾಗೆ ತುಂಬ ಜನ ಲೈಕ್ ನಮ್ಮ ಮನೆ ಹತ್ರ ಇರೋರು ಇರ್ಬೋದು ಅಥವಾ ರಿಲೇಷನ್ಸ್ ಇರ್ಬೋದು, ಕೆಲವರು ತುಂಬ ಜನ ಫ್ರೆಂಡ್ಸ್ ಎಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಮನೆ ಕಟ್ಟಿಸ್ತಾ ಇದ್ದೀರಾ ಅಂತ ಕೇಳ್ತಾನೆ ಇದ್ದೀರಾ. ಸೊ ಬೇರೆಯವ್ರು ಕೂಡ ಎಲ್ಲರೂ ಹಾಗೆ ಅಂದ್ಕೊಂಬಿಟ್ಟಿದ್ದಾರೆ. ಸೊ ಕ್ಲಾರಿಫೈ ಮಾಡೋಣ ಈ ವಿಡಿಯೋದಲ್ಲಿ ಅಂತ ಹೇಳ್ಬಿಟ್ಟು. ಮನೆ ಕಟ್ಟಿಸ್ತಿರೋದು ನಿಜ, ಬಟ್ ನಾವಲ್ಲ, ನಮ್ಮ ಅಕ್ಕ ಅವ್ರು ಕಟ್ಟಿಸ್ತಾ ಇರೋದು. ಸೊ ನಾಯಕನಹಟ್ಟಿಲಿ ಕಟ್ಟಿಸ್ತಾ ಇರೋದು. ಸೊ ರೆಂಟಿಗೆ ಅಂತ, ರೆಂಟ್ ಪರ್ಪಸ್ಸೇ ಕಟ್ಟಿಸ್ತಾ ಇರೋ ಅಂಥ ಮನೆ. ತುಂಬಾ ದೊಡ್ಡದಿದೆ, ಡಬಲ್ ಬೆಡ್ರೂಮ್ ಮತ್ತು ಸಿಂಗಲ್ ಬೆಡ್ರೂಮ್. ನನ್ನ ಮನೆ ಎಲ್ಲ ಫಿನಿಶ್ ಆದಮೇಲೆ ಸೊ ಎಲ್ಲನೂ ತೋರಿಸ್ತೀನಿ. ಹಾಗೆ ಏನೇನು ಪರ್ಚೇಸ್ ಮಾಡೋದು, ಕೆಲವೊಂದು ಎಲ್ಲಿ ಕಡಿಮೆಗೆ ಸಿಗುತ್ತೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರೋ ಮುಂದಿನ ವಿಡಿಯೋದಲ್ಲಿ. ಯಾಕೆ ಅಂದರೆ ನಾವು ಕೂಡ ಸ್ವಲ್ಪ ಸರ್ಚ್ ಮಾಡಿಬಿಟ್ಟೇ ಎಲ್ಲನೂ ತೊಗೊಳ್ಳೋಣ ಅಂತ ಹೇಳಿ ಡಿಸೈಡ್ ಆಗಿದ್ದೀವಿ, ಎಲ್ಲ ಕಡೆ ಓಡಾಡಿಕೊಂಡು. ಯಾಕಂದರೆ ಇವಾಗ ಅಕ್ಕವ್ರ ಮನೆ ಅಂತ ಅಂದರೆ ಅದು ನನ್ನ ಮನೆ ಇದ್ದಂಗೆ ಕೂಡ. ಅದಕ್ಕೋಸ್ಕರ ನನ್ನ ವೀಡಿಯೋಸಲ್ಲಿ ಕೂಡ ಶೇರ್ ಮಾಡ್ಕೋತೀನಿ. ಬಿಕಾಸ್ ಅದರಿಂದ ನಾವು ತೊಗೊಳ್ಳೋ ಅಂಥ ಕಡೆ ನಿಮಗೇನಾದರೂ ಕಡಿಮೆ ಅನಿಸಿದ್ರೆ ನೀವು ಹೋಗ್ಬೋದು. ನಾವೆಲ್ಲ ಕಡೆನೂ ಆಲ್ಮೋಸ್ಟ್ ಟ್ರೈ ಮಾಡೋಣ ಅಂಥೇಳಿ, ದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ಸೊ ಎಲ್ಲ ಕಡೆನೂ ನೋಡೋಣ ಕ್ವಾಲಿಟಿ ಹೇಗಿರುತ್ತೆ ಅಂಥೇಳಿ ತಿಳ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಅಕ್ಕ ಅವರು ಕಟ್ಟಿಸ್ತಿರೋ ಅಂಥ ಮನೆ, ಬಾಡಿಗೆ ಪರ್ಪಸ್ಗೆ ಕಟ್ಟಿಸ್ತಿರೋ ಅಂಥ ಮನೆ. ಯಾರಾದರೂ ನಾಯಕನಹಟ್ಟಿ ಅಥವಾ ಸುತ್ತಮುತ್ತ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನೀವು ಲೈಕ್ ಬಾಡಿಗೆಗಾದರೂ ಬರ್ಬೋದು. ಆ್ಯಂಡ್ ಅವರ ಲೇಔಟ್ ಕೂಡ ಆಗ್ತಿದೆ. ನಾನು ನೆಕ್ಸ್ಟು ಅದನ್ನು ತೋರಿಸ್ತೀನಿ, ಲೇಔಟ್ ಎಲ್ಲ ಆಗ್ತಾಯಿದೆ. ಸೊ 30-40 ಸೈಟ್ ಇರ್ಬೋದು, ಅಥವಾ ಇನ್ನು ದೊಡ್ಡ ಸೈಟ್ ಎಷ್ಟಾಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಅದಾದಮೇಲೆ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರಾದರೂ ಸೈಟ್ಗೆ ಇನ್ವೆಸ್ಟ್ ಮಾಡೋರಿದ್ರೆ ಅವರು ಕೂಡ ಬರ್ಬೋದು.
ಹಾಗೆ ಸಾಂಬಾರೆಲ್ಲನೂ ಅದನ್ನು ಕೂಗಕ್ಕೆ ಇಟ್ಬಿಟ್ಟು ನಾನು ಬಟ್ಟೆಗಳಿತ್ತು ಬಟ್ಟೆ ಎಲ್ಲ ಮಡಚಿಟ್ಬಿಡೋಣ ಅಂಥೇಳಿ ಇವಾಗ ಬಟ್ಟೆ ಮಡಿಸ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ತಾಗ್ಬಿಟ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಅಕ್ಕ ಅಕ್ಕನ ಮಗ ಬಂದುಬಿಡ್ತಾರೆ. ಅವ್ನು ಬಂದಿದ್ದಾನೆ ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಮತ್ತು ನಾನು ಏನೂ ಕೆಲಸ ಮಾಡ್ಕೊಳ್ಳಲ್ಲ. ಅವ್ರು ಬರೋಕ್ಕೆ ಮುಂಚೆನೇ ಟೈಮ್ ಅಷ್ಟರಲ್ಲಿ ಸಾಂಬಾರು ಏನಾದರೂ ಮಾಡಿ ಇಟ್ಬಿಟ್ಟಿರ್ತೀನಿ. ಅವ್ರು ಬಂದಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು. ಆಮೇಲೆ ಅನ್ನ ಮುದ್ದೆ ಅಥವಾ ಚಪಾತಿ ಏನು ಮಾಡ್ಕೊಳ್ಳೋದು ತುಂಬ ಲೇಟ್ ಆಗಲ್ಲ ಅಂತ ಹೇಳಿಬಿಟ್ಟು ಬೇರೆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಬರೀ 10 ವ್ಯೂಸು 5 ವ್ಯೂಸ್ ಈ ಥರನೇ ಬರ್ತಾಯಿದ್ದೆ. ನಾನು ವೀಡಿಯೋಸ್ ಮಾಡಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನನಗೆ ಹರಿ ಹೇಳಿದ್ದು ಒಂದೇ, ನಿನ್ನ ಎಫರ್ಟ್ ಏನಿದೆ ನೀನು ಹಾಕು, ನಿನ್ನ ಲೈಫ್ ಸ್ಟೈಲ್ ಏನಿದೆ ಹೆಂಗಿರ್ತೀಯೋ ಹಾಗೆ ನೀನು ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡು. ಎಷ್ಟೋ ಜನಕ್ಕೆ ಇಷ್ಟ ಆಗುತ್ತೆ, ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ. ಎಲ್ರಿಗೂ ನಾವು ಇಷ್ಟ ಆಗ್ತೀವಿ ಅಂತಲ್ಲ, ನಿನ್ನ ಎಫರ್ಟ್ನ ನೀನು ಹಾಕ್ಬಿಟ್ಟು ನೀನು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡು. ಅದರಿಂದ ನಿನಗೂ ಖುಷಿ ಸಿಗುತ್ತೆ. ಯಾಕಂದರೆ ನಿನಗೆ ಅದೊಂದು ಪ್ಯಾಷನ್ ಅದು. ಯಾಕಂದರೆ ನಾನು ತುಂಬ ಇಷ್ಟಪಡ್ತೀನಿ ಎಡಿಟಿಂಗ್ ಎಲ್ಲನೂ. ಸೊ ಅದಕ್ಕೋಸ್ಕರ ನಿನ್ನ ಎಫರ್ಟ್ ನೀನು ಹಾಕು. ಇನ್ನು ಮಿಕ್ಕಿದ್ದನ್ನು ದೇವ್ರಿಗೆ ಬಿಟ್ಬಿಡು. ಬಟ್ ಕಷ್ಟಪಟ್ಬಿಟ್ಟು ಮಾಡು ಅಂತ ಹೇಳಿದ್ದಕ್ಕೆ ನನಗೆಲ್ಲೋ ಒಂದು ಕಡೆ ಸಮಾಧಾನ ಆಯಿತು. ಹೌದಲ್ವ, ನಾನು ವ್ಯೂಸ್ಗೋಸ್ಕರನೇ ನಾನು ಎಫರ್ಟ್ನ ಹಾಕೋದಿಲ್ಲ, ನನ್ನ ಖುಷಿಗೋಸ್ಕರ ಎಫರ್ಟ್ ಹಾಕೋಣ ಅಂತ ಹೇಳಿ ಡಿಸೈಡ್ ಆದೆ. ನೀನೇ ಓಪನ್ ಮಾಡಿದ್ಯಾ ಡೋರು? ನೀನೇ ಓಪನ್ ಮಾಡಿದ್ಯಾ? ಅಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯಾ ನೀನು? ಏನದು ಹಂಗೆ ಓಡೋಗೋದು? ಅಲ್ಲಿಂದ ಬಿದ್ಬಿಟ್ರೆ ಇರಲ್ಲ ಚಿನ್ನಿ. ಅಲ್ಲಿ ನೋಡಲ್ಲಿ ಹೆಂಗಿದೆ ಮೆಟ್ಲು ನೋಡು. ಹಾ, ಇರ್ತೀಯ ಬಿದ್ರೆ? ಓಡೋಗ್ಬಾರ್ದು ಹಂಗೆ. ಓಕೆ. ಗುಂಡ ಏನ್ ಮಾಡ್ತಾ ಇದ್ದ? ಹೌದಾ? ನೋಡು, ವಿಡಿಯೋ ಮಾಡ್ತಾ ಇದ್ರೆ ಮೈಕ್ ಇಲ್ಲ ಅಂದರೆ ಅಮ್ಮ ಇಲ್ಲಿರೋ ಇಷ್ಟೂ ಸೌಂಡು, ಅದರಲ್ಲಿ ಸೋಮವಾರ ಬಂದ್ರೆ ಇನ್ನು ಹೆಂಗಿರುತ್ತೆ ಹೇಳು ಅಲ್ವಾ? ಸಂತೆ ದಿನ ಸಿಕ್ಕಾಬಟ್ಟೆ ಇಲ್ಲಿ ಎಲ್ಲ ಫುಲ್ಲು ರೋಡ್ ಸೈಡ್ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಅಂದರೆ ತುಂಬ. ನಾನು ಇಲ್ಲಿ ಮಾತಾಡ್ತಾ ಇದ್ರೆ ನೀನು ಅಲ್ಲಿ ಕೆಳಗೆ ಇಳ್ದಿದ್ಯಲ್ಲ ಚಿನ್ನಿ, ಬಾ ಇಲ್ಲಿ. ಏನದ ನಿಂದು? ನೋಡಿ, ನಾನು ವಿಡಿಯೋ ಮಾಡ್ತಾ ಇದ್ರೆ ಇಲ್ಲಿ ಸಿಕ್ಕಾಬಟ್ಟೆ ಸೌಂಡು. ಅದಕ್ಕೇನೆ ನಾನು ಯಾವಾಗಲೂ ಆದಷ್ಟು ಸ್ವಲ್ಪ ನೈಟ್ ಟೈಮ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅವಾಗ ಸ್ವಲ್ಪ ಕಮ್ಮಿ ಆಗ್ತಾರೆ ಜನ ಅಂತ ಹೇಳಿ. ಹಾಗೆ ನಮ್ಮ ತಿಪ್ಪಜ್ಜನ ಸ್ಟ್ಯಾಚು ನೋಡಿ, ನಮ್ಮ ಮನೆ ಮುಂದೆನೇ ಇದೆ. ಇಲ್ಲೇ ಸ್ಟೇ ನಮಗೆ ಡೈಲಿ. ಎಲ್ಲಿರೋದು ತಿಪ್ಪಜ್ಜ? ಎಲ್ಲಿರೋದು? ಅಮ್ಮ, ಇದು ಯಾರಮ್ಮ ಬರ್ದಿರೋದು ಇದೆಲ್ಲ? ಅಣ್ಣನಾ? ಏನ್ ಬರ್ದಿರೋದು? ಏನದು? ಏನದು? ಏನ್ ಬರ್ದಿರೋದು? ABCD 1 2 3 ಏನಿದೆ ಅಲ್ಲಿ? ನೋಡಿ, ಇದೂನು ಹೋಟೆಲ್ಲು. ಅಲ್ಲ, ಅದು ಬೇಕ್ರಿ, ಇದು ಹೋಟ್ಲು. ಇನ್ನು ಈ ಪಕ್ಕನೂ ಹೋಟೆಲ್ಲು. ನಮ್ಮ ಮನೆ ಹತ್ರ ಎಲ್ಲಿ ನೋಡಿದ್ರು ಹೊಗೆ ಹೊಗೆ ಹೊಗೆ. ಅದಕ್ಕೇನೆ ಈ ಥರ ಎಲ್ಲ ಆಗಿರೋದು. ಹಿಂಗೆಲ್ಲ ಆಗಿರೋದು ಗೋಡೆಗಳು. ಎಷ್ಟು ಟ್ರೈ ಮಾಡ್ತೀವಿ ಗೊತ್ತಾ ಡೈಲಿ ಕ್ಲೀನ್ ಮಾಡೋದಕ್ಕೆ, ಬಟ್ ಆಗಲ್ಲ. ನೋಡಿ, ಡೈಲಿ ಪ್ರತಿದಿನ ನೀರು ಹಾಕ್ತೀವಿ, ಒಂದಿನ ಮಿಸ್ ಮಾಡಲ್ಲ ನಾವು. ಆದರೂ ಹಿಂಗಿರುತ್ತೆ ಅಲ್ಲಮ್ಮ? ಯಾವ ರೇಂಜಿಗೆ ಸೌಂಡ್ ಮಾಡ್ತಾ ಇದಾರೆ ನೋಡಿ. ಪ್ರೈವೇಟ್ ಬಸ್ಸೇ ಸೌಂಡ್. ನಾನು ಯಾವಾಗಲೂ ಪ್ರತಿದಿನ ಅಂದರೆ ವಿಡಿಯೋ ಮಾಡಿದಾಗ ಹೇಳ್ತಿದ್ದೆ ಅಮ್ಮ ಸೌಂಡು ಅಂತ. ಬಟ್ ಇವತ್ತೇ ತೋರ್ಸೋದಕ್ಕಾಗಿದ್ದು ನೋಡು. ಎಷ್ಟು ಸೌಂಡ್ ಬರುತ್ತೆ ಬಸ್ ಹೋದ್ರೆ. ಹಚ್ಚು ಏನ್ ಮಾಡಿ ಬಂದೆ ಇವತ್ತು? ಹಚ್ಚು. ಸ್ಕೂಲಲ್ಲಿ ಏನ್ ಮಾಡಿ ಬಂದೆ ಇವತ್ತು? ಹೌದಾ? ಏನೋ ತರಲೆ ಮಾಡಿದ್ಯಂತೆ ಇವತ್ತು ಸ್ಕೂಲಲ್ಲಿ? ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಾಂಬಾರೆಲ್ಲ ಮುಗಿಸಿ, ಸೊ ಎಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಅಕ್ಕ ಮತ್ತು ಅಚ್ಚು ಬಂದರು. ಸೊ ಇವ್ರು ಬಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ಎಲ್ಲ ಕೆಲಸನೂ ಆದಷ್ಟು ಬೇಗ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ನನ್ನ ಮಗಳದಂತೂ ಸಿಕ್ಕಾಪಟ್ಟೆ ವಾಯ್ಸ್ ಕೇಳಿಸ್ತಿದ್ದೆ, ಏನು ಅಂದ್ಕೊಳ್ಳೋಕೆ ಹೋಗ್ಬಿಡಿ ಎಲ್ರಿ. ಸೊ ನಾನು ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ, ಮನೇಲಿರೋವಂಥ ಹೆಣ್ಮಕ್ಳಿಗೆ ನಾನು ಹೇಳೋದು ಇಷ್ಟೇನೆ, ಯಾರು ಕೂಡ ಯಾರಿಗೂ
ಅಂದರೆ ತಪ್ಪು ದಾರಿಲಿ ಹೋಗ್ತಾ ಇದ್ದರೆ ನೀವು ಹೆದರ್ಕೋಬೇಕು. ಸೊ ಸರಿ ದಾರಿಲಿ ಹೋಗ್ತಾ ಇದ್ದೀರಂದರೆ ಯಾರಿಗೂ ಏನೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಬ್ಯಾಕ್ ಬೋನ್ ಆಗಿ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಇದನ್ನು ನಾನು ಹೌದಲ್ವಾ ಹರಿ ಹೇಳಿ ನಿಜ ಅಲ್ವಾ ಅಂತ ಹೇಳಿ ನಾನು ಅಂದ್ಕೊಂಡ್ಬಿಟ್ಟು ನನ್ನ ಎಫರ್ಟ್ನ ನಾನು ಹಾಕ್ತಾಯಿದ್ದೀನಿ, ವೀಡಿಯೋಸ್ಗಳನ್ನ ಮಾಡ್ತೀನಿ. ಅದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ನನಗೆ ಗೊತ್ತಿಲ್ಲ. ನನ್ನ ಎಫರ್ಟ್ನ ನಾನು ಹಾಕೋದ್ರಲ್ಲಿ ತಪ್ಪೇ ಇಲ್ಲ ಅಂಥೇಳಿ ನಾನು ಮನಸ್ಸಿಂದ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.